ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವೆಂಕಿ. ನಾವಿವತ್ತು ಅಪ್ಪರ್ ಐ ಡಿ ಹೇಗೆ ಕ್ರಿಯೇಟ್ ಮಾಡೋದನ್ನು ನೋಡೋಣ. ಮೊದಲಿಗೆ ಗೂಗಲ್ ಓಪನ್ ಮಾಡಿ. ಗೂಗಲ್ ಓಪನ್ ಮಾಡಿದ ನಂತರ ಸರ್ಚಲ್ಲಿ ಡಿಜಿಲಾಕರ್ ಅಂತ ಸರ್ಚ್ ಮಾಡಿ. ಡಿಜಿಲಾಕರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಲಾಗಿನ್ ಆರ್ ಕ್ರಿಯೇಟ್ ಅಕೌಂಟ್ ಅಂತ ಇದೆ. ಇದರಲ್ಲಿ ಮೊಬೈಲ್ ನಂಬರ್ ಅಂತ ಇದೆ ನೋಡಿ. ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡ್ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಡಿಜಿಲಾಕರ್ ಅಕೌಂಟ್ ಇದ್ದರೆ ಅಕೌಂಟ್ ತೋರಿಸುತ್ತೆ, ಇಲ್ಲ ಅಂದರೆ ಕ್ರಿಯೇಟ್ ನ್ಯೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಹೋಗುತ್ತೆ ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ನಂಬರ್ ಲಿಂಕ್ ಇರುತ್ತೋ ಅದಕ್ಕೆ ಒ ಟಿ ಪಿ ಹೋಗುತ್ತೆ. ಒ ಟಿ ಪಿ ಎಂಟರ್ ಮಾಡಿ. ಒ ಟಿ ಪಿ ಎಂಟರ್ ಮಾಡಿದ್ರೆ ವೆರಿಫೈ ಹೊಡೀರಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಆದ ನಂತರ ವೆರಿಫೈ ಯುವರ್ ಐಡೆಂಟಿಟಿ ಇರ್ತದೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿ. ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ವೆರಿಫೈ ಅಂತ ಕ್ಲಿಕ್ ಮಾಡಿ. ನಂತರ ಒ ಟಿ ಪಿ ಕೇಳುತ್ತೆ. ಒ ಟಿ ಪಿ ಎಂಟರ್ ಮಾಡಿ. ಒ ಟಿ ಪಿ ಎಂಟರ್ ಮಾಡಿದ ತಕ್ಷಣ ವೆರಿಫೈ ಅಂತ ಕ್ಲಿಕ್ ಮಾಡಿ. ಆಮೇಲೆ ಸೆಟ್ ಯುವರ್ ಸೆಕ್ಯೂರಿಟಿ ಪಿನ್ ಅಂತದೆ. ಪಿನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ನೆನಪಿರುವ ಹಾಗೆ ಒಂದು ಪಿನ್ ಸೆಲೆಕ್ಟ್ ಮಾಡ್ಕೊಳ್ಳಿ, 6 ನಂಬರ್ದು. ನೀವು ಯಾವಾಗ ಓಪನ್ ಮಾಡಿದರೂ ಇದು ಪಿನ್ ಕೇಳುತ್ತೆ. ಅದರಿಂದ ಈ ಪಿನ್ನನ್ನು ನಿಮ್ಗೆ ಗೊತ್ತಿರೋ ಹಾಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಮಾಡ್ಕೋತೀವಿ. ಪಿನ್ನು ನಿಮ್ಮ ಮೊಬೈಲ್ ನಂಬರ್ ಹಾಕೋಬೋದು, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕೋಬೋದು. ನಿಮ್ಗೆ ಯಾವ್ದು ಬರುತ್ತೋ ಅದು ಹಾಕ್ಕೊಳ್ಳಿ. ಕಂಟಿನ್ಯೂ ಕಂಪ್ಲೀಟ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ಡಿಜಿಲಾಕರ್ ಅಕೌಂಟ್ ಕ್ರಿಯೇಟ್ ಆಯಿತು. ನೋಡೋಕ್ಕೆ ಈ ಥರ ವೆಬ್ಸೈಟ್ ಸಿಗುತ್ತೆ. ಅದಾದ ನಂತರ ನೀವು ಗೌರ್ಮೆಂಟ್ ಡಾಕ್ಯುಮೆಂಟ್ಸನ್ನು ಯಾವ ಥರ ಅಪ್ಲೋಡ್ ಮಾಡ್ಕೊಳ್ಳೋದು, ಅಂದರೆ ಯಾವ ಥರ ಆ್ಯಡ್ ಮಾಡ್ಕೊಳ್ಳೋದು ನೋಡೋಣ. ಮೊದಲಿಗೆ ಮೂಲೆಯಲ್ಲಿದೆ ನೋಡಿ, ಅಲ್ಲಿ ಟಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಶ್ಯೂ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಗೆಟ್ ಮೂವ್ ಇಶ್ಯೂ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಸರ್ಚ್ ಡಾಕ್ಯುಮೆಂಟ್ಸ್ ಮೇಲೆ ಸರ್ಚ್ ಮಾಡಿ. ಅಕಾಡೆಮಿಕ್ಸ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ತಳಗೆ ಆಪ್ಷನ್ ಬಂತು ನೋಡಿ, ಅಕಾಡೆಮಿಕ್ಸ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅಪ್ಪರ್ ಐ ಡಿ ಅಂತ ಬಂತು ನೋಡಿ ಡಾಕ್ಯುಮೆಂಟ್ಸ್, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಹೆಸರು ಬರುತ್ತೆ. ಆಮೇಲೆ ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ ತೊಗೊಂಡಿರುತ್ತೆ. ನೀವು ಜೆಂಡರು ಮತ್ತು ಐಡೆಂಟಿಟಿ ಟೈಪ್ ಅಂತ ಇದೆ, ರಿಜಿಸ್ಟ್ರೇಷನ್ ನಂಬರ್ ಹಾಕಿ. ಆನಂತರ ನಿಮ್ಮ ಕಾಲೇಜ್ ರಿಜಿಸ್ಟ್ರೇಷನ್ ಇದರ ವ್ಯಾಲ್ಯೂ ಹಾಕಿ. ಐಡೆಂಟಿಟಿ ವ್ಯಾಲ್ಯೂ ಅಂತ ಇರುತ್ತೆ, ರಿಜಿಸ್ಟ್ರೇಷನ್ ನಂಬರ್ ಹಾಕಿ. ಆನಂತರ ಯಾವ ಇಯರ್ ಅಂತ ಹಾಕಿ. ಆಮೇಲೆ ಯಾವ ಯೂನಿವರ್ಸಿಟಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಇಯರ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೆ ನೋಡಿ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಿಕೊಂಡು ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಳ್ಳಿ. ಗೆಟ್ ಡಾಕ್ಯುಮೆಂಟಲ್ಲಿ ಕ್ಲಿಕ್ ಮಾಡಿ. ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ
ಗೋ ಟು ಇಶ್ಯೂ ಡಾಕ್ಯುಮೆಂಟ್ ಅಂತ ಬರುತ್ತೆ. ಇಲ್ಲಿ ನೋಡಿ ಆಫರ್ ID ಕ್ರಿಯೇಟ್ ಆಯಿತು. ಓಪನ್ ಅಂತ ಹೊಡೆದ್ರೆ ಓಪನ್ ಆಗುತ್ತೆ. ಈ ಅಪಾರ್ ID ಎಲ್ಲ ಪದವೀಧರರಿಗೆ ಮಸ್ಟ್ ಬಿ ಬೇಕೇ ಬೇಕು. ಈ ವಿಡಿಯೋದಿಂದ ನಿಮಗೇನಾದರೂ ಹೆಲ್ಪ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.